ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೇಡ ಅಂತ ಇದ್ದ ಇಲಾಖೆಯಲ್ಲೇ ಮುಂದುವರೆದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ಈ ಹಿಂದೆಯೂ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಇಂತಹ ಇಲಾಖೆ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿತ್ತು. ಆದ್ರೆ ಮಾತು ಕೊಟ್ಟಂಗೆ ನಡ್ಕಳಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹಠ ಹಿಡಿದಿದ್ರು ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆ ಪತ್ರವನ್ನ ಕೂಡ ಕೊಟ್ಟಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಅವರನ್ನ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು. ಇಷ್ಟೆಲ್ಲ ಆದ ನಂತರವೂ ಕೂಡ ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಇಲ್ಲ ಅಂತ ಅಂದ್ರೆ ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳಿಬಿಟ್ಟಿದ್ರು ರಾಮಲಿಂಗಾರೆಡ್ಡಿ. ಬೇಡ ಬೇಡ ಅಂತಿದ್ದ ಇಲಾಖೆಯಲ್ಲೇ ಈಗ ರಾಮಲಿಂಗಾರೆಡ್ಡಿ ಅವರು ಮುಂದುವರೆದಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ ರಾಮಲಿಂಗಾರೆಡ್ಡಿ. ಈ ಹಿಂದೆಯೂ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಇಂತಹ ಇಲಾಖೆ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಈ ಹಿಂದೆ ಸಾರಿಗೆ ಮುಜರಾಯಿ ಇಲಾಖೆ ಕೊಟ್ಟಿದ್ರು. ಸಾರಿಗೆ ಇಲಾಖೆಗೆ ಹೋದಾಗ ಸಾಲ ಇತ್ತು. ನನ್ನ ಅವಧಿಯಲ್ಲಿ 425ಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಬಂತು. ಇದಕ್ಕೆ ಕಾರಣ ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು. ಬೆಂಗಳೂರು ಉಸ್ತುವಾರಿ ಸಿಗುತ್ತಾ ಎಂಬ ವಿಚಾರ ಬೇಡ, ಬೆಂಗಳೂರು ಉಸ್ತುವಾರಿ ಕೊಟ್ಟರೂ ಬೇಡ ಅಂತೀನಿ. ಎಲ್ಲ ಇಲಾಖೆಯಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಲದಲ್ಲಿ ಸಂಪನ್ಮೂಲ ಕೆಲಸ ಮಾಡಲಿಲ್ವಾ? ಟ್ರಾನ್ಸ್ಪೋರ್ಟ್ ಅಲ್ಲಿ ಬರೀ ಸಾಲಗಳೇ ಇತ್ತು, ಕೆಲಸ ಮಾಡಲಿಲ್ವಾ? ಇಲ್ಲೂ ಕೆಲಸ ಮಾಡಿ ತೋರಿಸ್ಬೇಕು. ಅಲ್ಲ, ಏನದು ಸಂಪನ್ಮೂಲ ತಗೊಳ್ಳೋದು ಬಿಡಿ, ಸಿಎಂ ಹತ್ರ ಅವರೇ ಹಣಕಾಸು ಮಂತ್ರಿ ಅಲ್ಲ, ನಿಗಮಗಳ ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡುವಂತದ್ದು ನಮ್ಮ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರದಲ್ಲಿ ತಗೊಂಡಿರುವ ಕೆಲಸಗಳಿರ್ಬೋದು, ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕು. ಅದೆಲ್ಲ ಏನಕ್ಕೆ ಆಗಿಲ್ಲ. ಆದ್ರೆ ನಾನು ಯಾವುದೇ ಇಲಾಖೆ ನಾನು ಯಾವುದೇ ಇಲಾಖೆ ನಾವು ಹಿಂದೆ ಬೆಳೆಯುವ ಕಾಲದಲ್ಲಿ ಆಗ್ಲಿಂದಲೂ ಕೂಡ ಯಾವ ಇಲಾಖೆ ಹೋದ್ರೆ ಎಲ್ಲಾ ಇಲಾಖೆನೇ ಚೆನ್ನಾಗಿ ಕೆಲಸ ಮಾಡಿ, ಎಲ್ಲೂ ಕೂಡ ಇಲಾಖೆ ನಾನು ಎಲ್ಲೂ ಕೂಡ ಕೆಟ್ಟದನ್ನು ತಗೊಂಡಿಲ್ಲ ಸರ್. 5,300 ಕೋಟಿ 19 ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, 50 ಪತ್ರ ಬರೀತಿದೆ ಸರ್.
ಇಲ್ಲ ಪತ್ರ ಅಲ್ಲ, ನಾನೇ ಹೋಗ್ತೀನಿ. ಪತ್ರ ಬಂದ ಕೆಲಸ ಇನ್ನು ಬೇಕಾದಷ್ಟು ಇಶ್ಯೂಗಳಿದೆ ಕೇಂದ್ರದಲ್ಲಿ, ಪೆಂಡಿಂಗ್ ಎಲ್ಲ ಇದೆ. ಶಿವಕುಮಾರ್ ಬೇಕಾದಷ್ಟು ಟ್ವೀಟ್ ಮಾಡಿದ್ದಾರೆ. ಯುಪಿಎಫ್ ಗೆಜೆಟ್ ಹಾಕಬೇಕು, ಕಳಸಾ ಬಂಡೇರು ಇಶ್ಯೂ ಇದೆ, ಮತ್ತೆ ಮಾಡರ್ನೈಸೇಷನ್ಗೆ ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳ ನಮಗೂ ಕೊಡ್ತಾರೆ, ನಾವೆಲ್ಲ ಪರಿಸ್ಥಿತಿ ಜನರಲ್ಲಿ ಸಂಪನ್ಮೂಲ ಯೋಜನಾ ಇಲಾಖೆ ಕೆಲಸ ಮಾಡಲಿಲ್ವಾ? ಟ್ರಾನ್ಸ್ಪೋರ್ಟ್ ಅಲ್ಲಿ ಬರೀ ಸಾಲುಗಳೇ ಇತ್ತು, ಕೆಲಸ ಮಾಡಲಿಲ್ವಾ? ಇಲ್ಲೂ ಕೆಲಸ ಮಾಡಿ ತೋರಿಸ್ಬೇಕು. ಅಲ್ಲ, ಏನದು ಸಂಪನ್ಮೂಲನೇ ಇಲ್ಲ. ಅದೇ ತಗೊಳ್ಳೋದು ಬಿಡಿ, ಸಿಎಂ ಹತ್ರ ಅವರೇ ಹಣಕಾಸು ಮಂತ್ರಿ ನಿಗಮಗಳ ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡುವಂತದ್ದು ನಮ್ಮ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರದಲ್ಲಿ ತಗೊಂಡಿರುವ ಕೆಲಸಗಳಿರ್ಬೋದು, ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕು. ರೈತರ ಎಲ್ಲ ಅದೆಲ್ಲ ಏನಕ್ಕೆ ಆಗಿಲ್ಲ. ಆದ್ರೆ ನಾನು ಯಾವುದೇ ಇಲಾಖೆ ಒಂದು ನಿಮಿಷ, ನಾನು ಯಾವುದೇ ಇಲಾಖೆ ನಾವು ಹಿಂದೆ ವೀರಪ್ಪಯ್ಯನವರ ಕಾಲದಲ್ಲಿ ಆಗ್ಲಿಂದಲೂ ಕೂಡ ಯಾವ ಇಲಾಖೆ ಹೋದ್ರೆ ಎಲ್ಲಾ ಇಲಾಖೆನೇ ಚೆನ್ನಾಗಿ ಕೆಲಸ ಮಾಡಿ, ಎಲ್ಲೂ ಕೂಡ ಇಲಾಖೆ ನಾನು ಎಲ್ಲೂ ಕೂಡ ಕೆಲಸನೂ ತಗೊಂಡಿಲ್ಲ. ಸರ್ 5,300 ಕೋಟಿ ಪತ್ರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಪತ್ರ ಬರೀತಿದೆ ಸರ್. ಇಲ್ಲ ಪತ್ರ ಅಲ್ಲ, ನಾನೇ ಹೋಗ್ತೀನಿ. ಪತ್ರ ಬಂದ ಕೆಲಸ ಇನ್ನು ಬೇಕಾದಷ್ಟು ಇಶ್ಯೂಗಳಿದೆ ಕೇಂದ್ರದಲ್ಲಿ, ಪೆಂಡಿಂಗ್ ಎಲ್ಲ ಇದೆ. ಶಿವಕುಮಾರ್ ಬೇಕಾದಷ್ಟು ಟ್ವೀಟ್ ಮಾಡಿದ್ದಾರೆ. ಯುಪಿಎಫ್ ಗೆಜೆಟ್ ಹಾಕಬೇಕು, ಕಳಸಾ ಬಂಡೇರು ಇಶ್ಯೂ ಇದೆ, ಮತ್ತೆ ಮಾಡರ್ನೈಸೇಷನ್ಗೆ ಕೇಂದ್ರ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಯಾವುದೇ ಕಾರಣಕ್ಕೂ ಕೂಡ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಇದ್ದಂಥ ರಾಮಲಿಂಗಾರೆಡ್ಡಿ ಅವರು ಇವತ್ತು ಅದೇ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಒಪ್ಕೊಂಡ್ಬಿಟ್ರ ಎಲ್ಲವೂ ಸರಿ ಹೋಗ್ಬಿಡ್ತಾ ಹಾಗಾದ್ರೆ? ಎಸ್ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ತರಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಸಿಎಂ ಮತ್ತೆ ಸುರ್ಜೇವಾಲಾ ಸಾಲು ಸಭೆಗಳನ್ನು ನಡೆಸಿದ್ರು. ಇದೆಲ್ಲವೂ ಆದ ಬಳಿಕ ಅವರು ರಾಜೀನಾಮೆಯನ್ನ ವಾಪಸ್ ಪಡೆದಿದ್ರು ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ 4 ನಿಗಮದ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಜೊತೆಗೆ ಯಾವುದೇ ಇಲಾಖೆ ಕೊಟ್ಟರು ಕೂಡ ಸರಿಯಾಗಿ ಸಮರ್ಪಕವಾಗಿ ಕೆಲಸವನ್ನ ಮಾಡಿದ್ದೇನೆ. ಈ ಹಿಂದೆ ಸಾರಿಗೆ ಇಲಾಖೆಯನ್ನ ಕೊಟ್ಟಿದ್ರು, ಅದೇ 400ಕ್ಕೂ ಹೆಚ್ಚು ಪ್ರಶಸ್ತಿಗಳು ಈ ಒಂದು ಇಲಾಖೆಗೆ ಬಂದಿದೆ. ಜೊತೆಗೆ ಈ ಇಲಾಖೆಯಲ್ಲೂ ಕೂಡ ನಾನು ಅಭಿವೃದ್ಧಿ ಕೆಲಸವನ್ನ ಮಾಡ್ತೀನಿ, ಜೊತೆಗೆ ರೈತರ ಪರವಾಗಿ ಕೆಲಸಗಳನ್ನ ಮಾಡ್ತಿದ್ದೀನಿ, ನೀರಾವರಿ ವಿಚಾರದಲ್ಲಿ ಇಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ ಅನ್ನೋ ಮಾತನ್ನ ಖುದ್ದು ಅವರೇ ಹೇಳಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಈ ಅಧಿಕೃತವಾಗಿ ಜಲಸಂಪನ್ಮೂಲ ಖಾತೆಯ ಜವಾಬ್ದಾರಿನ ಹೊತ್ತಿದ್ದಾರೆ. 4 ನಿಗಮಗಳ ಜೊತೆಗೆ ಮತ್ತು ಕೂಡ ಪರಿಶೀಲನಾ ಸಭೆಗಳನ್ನ ನಡೆಸಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ ನಿಟ್ಟಿನಲ್ಲಿ ನಡೆದುಕೊಳ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ರೆ ಇನ್ನೂ ಕೆಲಸ ಮಾಡ್ತೀನಿ ಅನ್ನುವಂತ ಮಾತಿಗೆ ಕೊಟ್ಟರು ಕೂಡ ನಾನು ಆ ಕೆಲಸವನ್ನ ಮಾಡಲ್ಲ ಅನ್ನುವಂತ ಮಾತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿಗಾಗಿ ಪಟ್ಟು ಹಿಡಿದಂತ ರಾಮಲಿಂಗಾರೆಡ್ಡಿ ಅದೇ ಖಾತೆಯನ್ನ ಕೊಟ್ಟರು ಕೂಡ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ನೀಡ್ತಿರುವಂತದ್ದು. ಹೀಗಾಗಿ ಈ ಸಾಲು ಸವಾಲುಗಳಿದೆ ಇಲಾಖೆಯಲ್ಲಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಧಿಕಾರಿಗಳ ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯದ ಸಮನ್ವಯತೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಮುಂದಿನ ವಾರದಲ್ಲಿ ದೆಹಲಿ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತೇನೆ ಅನ್ನುವಂತ ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತದ್ದು. ಹೀಗಾಗಿ ಸಿಎಂ ಅವ್ರ ಜೊತೆಗೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ, ಹೆಚ್ಚುವರಿ ಇಲಾಖೆ ಕೊಡ್ತೀನಿ ಅಂದ್ರೂ ಕೂಡ ನಾನು ಬೇಡ ಅನ್ನುವಂತ ಮಾತನ್ನ ಹೇಳಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಿರುವಂತದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಜಲಸಂಪನ್ಮೂಲ ಖಾತೆಯ ಜವಾಬ್ದಾರಿ ಮುಂದೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.